ಇದು 2026 ಮೇನ್ಸ್ ಪ್ಲಾನ್ 40 ಟೆಸ್ಟ್ ಇದು ನಿಮ್ಗೆ ಏನೇನು ಸಿಗುತ್ತೆ 40 ಟೆಸ್ಟ್ ಇದರಲ್ಲಿ ನಾನು ಯೂನಿಟ್ ವೈಸ್ ಕೊಟ್ಟಿದ್ದೀನಿ. ಓಕೆ, July 4th ಅಗೇನ್ ದಟ್ ಈಸ್ ಪಾಲಿಟಿ. ಓಕೆ, ಪಾಲಿಟಿ ಟೆಸ್ಟ್ ಇರುತ್ತೆ. ಫಸ್ಟ್ 5 ಯೂನಿಟ್ಸ್ ಕನ್ಸಿಸ್ಟ್ ಆಫ್ 1 ಮೇನ್ಸ್ ಟೆಸ್ಟ್. ಇದನ್ನು ಫಾಲೋ ಮಾಡ್ಬೋದು, ಇದನ್ನು ತುಂಬಾ ಈಸಿ ಆಗುತ್ತೆ. ಹಿಸ್ಟ್ರಿ ಫಸ್ಟ್ 3 ಯೂನಿಟ್ಸ್ ಒಂದೊಂದು ವಾರಕ್ಕೆ ಒಂದೊಂದು ಟೆಸ್ಟ್ ಇರುತ್ತೆ. ಎವ್ರಿ ಸ್ಯಾಟರ್ಡೇ ಯು ವಿಲ್ ಬಿ ಹ್ಯಾವಿಂಗ್ ಅ ಟೆಸ್ಟ್. ಇಫ್ ಯು ವಾಂಟ್ ಟು ಗೋ ವಿತ್ ದಿಸ್ ಇಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಬಿಕಾಸ್ ಇಟ್ ವಿಲ್ ನಾಟ್ ಕ್ರಿಯೇಟ್ ಎ ಬರ್ಡನ್. ಇದೊಂಥರ ಸಿಂಪಲ್ ಪ್ಲಾನ್ ಅನ್ಸುತ್ತೆ, ಕಂಫರ್ಟೇಬಲ್ ಅನ್ಸುತ್ತೆ, ಆರಾಮಾಗಿ ಎಲ್ಲಾನು ಕವರ್ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀರಾ. ಬಟ್ ಅಗೇನ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅಗೇನ್ ಐ ಆಮ್ ಟೆಲಿಂಗ್ ಯು ವಾಟ್ ವಾಸ್ ದ ಅಪ್ರೋಚ್ ದೇರ್. ಐ ಟೋಲ್ಡ್ ಯು ದಟ್ ಪ್ರಿಲಿಮ್ಸ್ PYQs ನೋಡಬೇಕು, ಮೇನ್ಸ್ PYQs ನೋಡಬೇಕು, ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಎರಡರಲ್ಲೂ ರೆಡಿ ಆಗಬೇಕು. ಬಟ್ ಟೆಸ್ಟ್ ಬರೆಯೋದು ಇಲ್ಲಿ ಮೇನ್ಸ್ ಅಲ್ಲಿ ಮಾತ್ರ, ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಟೆಸ್ಟ್ ಬರೀತೀರಾ. ಸೊ ಇದನ್ನ ಟೆಸ್ಟ್ ಬರುತ್ತೆ. ಆಮೇಲೆ ಹಿಸ್ಟ್ರಿ 2 ಯೂನಿಟ್ ಅಂದ್ರೆ 2 ವಾರದಲ್ಲಿ ಹಿಸ್ಟ್ರಿ ಮುಗಿದ್ಬಿಡುತ್ತೆ. ನಾನು ಅಲ್ಲಿ 22 ದಿನ ಕೊಟ್ಟಿದ್ದೆ, ಇಲ್ಲಿ 16 ದಿನದಲ್ಲಿ ಮುಗಿದ್ಬಿಡುತ್ತೆ. ನೆಕ್ಸ್ಟ್ ಆಮೇಲೆ ಹಿಸ್ಟ್ರಿ ಆದ್ಮೇಲೆ ಫುಲ್ ಸೆಕ್ಷನ್ ಹಿಸ್ಟ್ರಿ ಟೆಸ್ಟ್ ಅಂದ್ರೆ ಹಿಸ್ಟ್ರಿ 1 ಸೆಕ್ಷನ್ ಫುಲ್ ಮುಗಿಸಿರ್ತಿರಲ್ಲ, ಅದಾದ್ಮೇಲೆ ಒಂದು ಫುಲ್ ಟೆಸ್ಟ್ ಹೋಗುತ್ತೆ ಸೆಕ್ಷನ್ ಮೇಲೆ. ಮತ್ತೆ ಸೆಕೆಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ 4 ಯೂನಿಟ್, ಮತ್ತೆ ಇಲ್ಲಿ ಪಾಲಿಟಿ ಅಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪಾಲಿಟಿಯಲ್ಲಿ 2 ಯೂನಿಟ್ ಬಿಟ್ಟಿದೆ, ಅವೆರಡು ಇಲ್ಲಿ ಓವರ್ಲ್ಯಾಪ್ ಆಗ್ತವೆ, ಹಾಗಾಗಿ 2 ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನ ಕವರ್ ಮಾಡ್ತೀರಾ, ಅಗೇನ್ ಫುಲ್ ಸೆಕ್ಷನ್ ಟೆಸ್ಟ್ ಬರೀತೀರಿ. ಸೊ ಇದೇ ತರ ನೀವು ಮಾಡ್ತಾ ಹೋದ್ರೆ ಅಗೇನ್ ಇಲ್ಲೇನು ಪಾಲಿಟಿ, ಎಕನಾಮಿ, ಜಾಗ್ರಫಿ 3 ಸೆಕ್ಷನ್ಸ್ ಮೇಲ್ ಮುಗೀತೀಗ. 1 ಪೇಪರ್ ಯು ಹ್ಯಾವ್ ಕಂಪ್ಲೀಟೆಡ್. ಅಗೇನ್ ಹಿಯರ್ ಟಿಲ್ ಆಗಸ್ಟ್, ಸೆಪ್ಟೆಂಬರ್ ಎಲ್ಲಿ ಬಂತು, ಅಕ್ಟೋಬರ್ 31st, November 7th, November 28, December 5, December 12, December 20 ವರೆಗೂ ನಾನು ಪ್ಲಾನ್ ಮಾಡಿದ್ದೀನಿ ನಾನು. ಓಕೆ, ಏನೋ ಸುಮ್ಮನೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಿಲ್ಮ್ಸ್ ಎಲ್ಲಾಗುತ್ತೆ ಅಂತಂದ್ರೆ ನನ್ನ ತಲೆಯಲ್ಲಿ ನಾನು ಡಿಸೆಂಬರ್ ಅಂತ ಮೊದಲಿಂದ ಕುಂತಿರೋದ್ರಿಂದ ನಾನು December 20 ವರೆಗೂ ಈ ಮೇನ್ಸ್ ಅಂದ್ರೆ ಮೇನ್ಸ್ ಕಂಪ್ಲೀಟ್ ಪ್ರಿಪರೇಷನ್ ಆಗ್ಬಿಡುತ್ತೆ ವಿತ್ ಇಫ್ ಯು ಫಾಲೋ ದಿಸ್ ಪ್ಲಾನ್. December 20ಗೆ ಆದ್ರೆ ಬಟ್ ಎವ್ರಿ 8 ಡೇಸ್ ಆದ್ಮೇಲೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಹೇಗೆ ಒಂದೊಂದು 3 ಯೂನಿಟ್ಸ್ ಮೇಲೆ ಮಾತ್ರ ಇರುತ್ತೆ. ಒಂದು ಸೆಕ್ಷನ್ ಅಲ್ಲಿ 7 ಯೂನಿಟ್ಸ್ ಇದಾವೆ, 3 ಯೂನಿಟ್ಸ್ ಮೇಲೆ ಒಂದು ಟೆಸ್ಟ್ ಇರುತ್ತೆ. 3 ಯೂನಿಟ್ಸ್ ಓದೋದು, 8 ದಿನ ಆದ್ಮೇಲೆ ಬಂದು ಟೆಸ್ಟ್ ಬರೆಯೋದು, ಮತ್ತೆ 3 ಯೂನಿಟ್ಸ್ ಓದೋದು, ಮತ್ತೆ 8 ದಿನ ಆದ್ಮೇಲೆ ಟೆಸ್ಟ್ ಬರೆಯೋದು. ಬಟ್ ಇದು ನಿಮಗೆ ಹೆಕ್ಟಿಕ್ ಆಗ್ಬೋದು ಇನಿಷಿಯಲಿ, ಯಾಕೆಂದ್ರೆ ಅಷ್ಟು ಟೆಸ್ಟ್ಗಳು 40 ಟೆಸ್ಟ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಮುಗಿಯೋದು ಎಷ್ಟು ಮುಗಿದ್ಬಿಡುತ್ತೆ, ಡಿಸೆಂಬರ್ ಒಳಗೆ ಒಂದು 30 ಟೆಸ್ಟ್ಗಳು ಮುಗಿದ್ಬಿಡುತ್ತೆ ಮ್ಯಾಕ್ಸಿಮಮ್. 30 ಟೆಸ್ಟ್ ಯು ವಿಲ್ ಎಂಡ್. 30 ಟೆಸ್ಟ್ ಬಿಫೋರ್ ಪ್ರಿಲಿಮ್ಸ್ ಮುಗಿಸ್ಬಿಡ್ತೀರಾ. ಇನ್ನು 10 ಟೆಸ್ಟ್ ಫುಲ್ ಲೆಂತ್ ಇರುತ್ತೆ, ಅಂದ್ರೆ ಅಲ್ಲಿ ಹೆಂಗೆ ಎಕ್ಸಾಮ್ ಬರೀತೀರಾ ಅಲ್ಲೇ ತರ ಪೇಪರ್ 1, ಪೇಪರ್ 2, ಪೇಪರ್ 3 ಆ ತರ ಎಕ್ಸಾಮ್ ಇರುತ್ತೆ. ಅದನ್ನ ಮಾಡ್ಬೋದು. ಇದನ್ನು ಬೇಕು ಅಂದ್ರೆ ಐದರ್ ಯು ಕ್ಯಾನ್ ಫಾಲೋ ದಿಸ್ ಪ್ಲಾನ್ ಆರ್ ದ ಫ್ರೆಶರ್ಸ್ ಪ್ಲಾನ್, ವಿಚ್ ಎವರ್ ಇಸ್ ಫಿಸಿಬಲ್ ಫಾರ್ ಯು, ಯು ಕ್ಯಾನ್ ಫಾಲೋ. ಇಟ್ ಈಸ್ ಅಪ್ ಟು ಯು. ಓಕೆ, ಐ ಹ್ಯಾವ್ ಗಿವನ್ ಯು 2 ಪ್ಲಾನ್ಸ್. ಸೊ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ಮಾಡಿ ಪ್ರಿಪರೇಷನ್ ಮಾಡಿ. ಟೀಕೆ, ಆದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಅಗೇನ್ ನಿಮ್ಗೆ ನಿಮ್ಮಷ್ಟಕ್ಕೆ ನೀವು ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಹೊರಟ್ರೆ ಇದನ್ನು ಒಂದು ಒಳ್ಳೇದೇ. ಯಾಕೆ 3 ಟೆಸ್ಟ್ 3 ಸೆಕ್ಷನ್ ಅಂದ್ರೆ ಲೈಕ್ ಒಂದೊಂದು ಪೇಪರ್ ಫುಲ್ ಮುಗಿಸ್ತಾ ಹೋಗ್ತೀರಾ. ಟೋಟಲ್ ಸಿಲೆಬಸ್ ನಿಮಗೆ ಎಕ್ಸಾಮ್ಗಿನ್ನ ಬಿಫೋರ್ ಮುಗಿದ್ಬಿಡುತ್ತೆ. ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ 2 ಮುಗಿದ್ಬಿಡುತ್ತೆ. ದಿಸ್ ಇಸ್ ಆಲ್ಸೋ ಗುಡ್, ಬಟ್ ಅಗೇನ್ ಇಟ್ ಇಸ್ ಅಪ್ ಟು ಯು ಟು ಡಿಸೈಡ್. ನೀವು ಹೇಗೆ ಮಾಡ್ತೀರಾ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಮಾಡಿ. ರೈಟ್, ಎನಿಥಿಂಗ್ ಎಲ್ಸ್ ಏನಾದರೂ ಕೇಳೋದಿದೆಯಾ? ಮೈಂಡ್ ಸೆಟ್ ಬೇರೆ ಬೇಕ್ರಿ. ಮೇನ್ಸಿಗೆ ಓದ್ಬೇಕಾದ್ರೆ ಮೈಂಡ್ ಸೆಟ್ ಬೇರೆ ಬೇಕು. ಪ್ರಿಲಿಮ್ಸಿಗೆ ಓದ್ಬೇಕಾದ್ರೆ ಆನ್ಸರ್ ಎದುರುಗಡೆ ಇದೆ, ಬಟ್ ಹುಡುಕ್ಬೇಕಾಗುತ್ತೆ. ಮೇನ್ಸಿಗೆ ಓದ್ಬೇಕಾದ್ರೆ ಆನ್ಸರ್ ತಲೆಯಲ್ಲಿದೆ, ನೀವು ಬರೀಬೇಕಾಗುತ್ತೆ. ಬಟ್ ಮೇನ್ಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಜಾಸ್ತಿ ಸಿಗುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋಕ್ಕಿಂತ. ಪ್ರಿಲಿಮ್ಸ್ ಎಕ್ಸಾಮ್ ಬರೆದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಬಟ್ ಮೇನ್ಸ್ ಎಕ್ಸಾಮ್ ಬರೆದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬಹಳ ಸಿಗುತ್ತೆ. ಯಾಕೆ? ಬಿಕಾಸ್ ನೀವೇನ್ ಬರೀತೀರಾ ಅದೇ ಕರೆಕ್ಟ್ ಇರುತ್ತೆ ಅಂತ ನೀವು ಅನ್ಕೋತೀರಾ ಅಷ್ಟೇ. ಈಗ ನೀವೇನ್ ಬರೀತೀರಾ ಅದೇ ಕರೆಕ್ಟ್. ಯಾಕೆ? ಬಿಕಾಸ್ ನಾನು ಬರ್ದಿದ್ದೀನಿ, ನಾನು ಓದಿದ್ದೀನಿ, ಅದು ಚೆನ್ನಾಗೇ ಬರ್ದಿದ್ದೀನಿ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಆದ್ರೆ ಬಟ್ ಅದರಲ್ಲಿ 1:3 ಮಾತ್ರ ಒಳಗಡೆ ಹೋಗೋದು. 1:15 ಅಲ್ಲಿ 1:3 ಒಳಗಡೆ ಹೋಗ್ತದೆ. ಸೊ ಆಲ್ಮೋಸ್ಟ್ 12 ಪೀಪಲ್ಸ್ ಹ್ಯಾಸ್ ಟು ಕಮ್ ಔಟ್. ಬಟ್ ಆ 1:3 ನಲ್ಲಿ 1:1 ಆಗ್ಬೇಕು ಅಂದ್ರೆ ನಾನು ಟಾಪ್ ಕ್ಲಾಸ್ ಆನ್ಸರ್ಸ್ ಬರೆದಾಗ ಮಾತ್ರ ಒಳಗಡೆ ಹೋಗಕ್ಕೆ ಸಾಧ್ಯ ಇರುತ್ತೆ. ಆ ಟಾಪ್ ಕ್ಲಾಸ್ ಆನ್ಸರ್ಸ್ ಬರೆಯೋಕೆ ನಾನು ಏನ್ ಮಾಡಬೇಕು? ಫಸ್ಟ್ ಮೇನ್ ಸ್ಟ್ರಾಟಜೀಸ್ ಅಲ್ಲಿ ಹೋದ್ರೆ ನಂದು ಫಸ್ಟ್ ಸಿದ್ಧಿ ವಿಡಿಯೋಸ್ ಏನೇನಿದಾವೆ ಹಳೇದು ಯೂಟ್ಯೂಬ್ ಅಲ್ಲಿ ಅವೆಲ್ಲ ವಾಚ್ ಮಾಡಿ. 12 ನಿಮಿಷ 15 ನಿಮಿಷದ ಒಂದೊಂದು ಕ್ವಶನ್ ಮೇಲೆ ಡಿಸ್ಕಸ್ ಮಾಡಿದೀನಿ, ಅವೆಲ್ಲಾನು ವಾಚ್ ಮಾಡಿ. ಬಹಳಷ್ಟು ನಿಮಗೆ ನಾನು ಅಂದ್ರೆ ನಾರ್ಮಲ್ ಆಗಿ ಡಿಸ್ಕಸ್ ಮಾಡದೇ ಇರೋ ಪಾಯಿಂಟ್ಸ್ ಗಳನ್ನು ಅಲ್ಲಿ ಹೇಳಿರ್ತೀನಿ, ಅಪ್ರೋಚ್ ಅಲ್ಲಿ ಹೇಳಿರ್ತೀನಿ. ಸೊ ಯು ಜಸ್ಟ್ ಅಬ್ಸರ್ವ್ ಇಟ್. ಅದು ಹೇಗೆ ಅಂತಂದ್ರೆ ನನ್ನ ಹತ್ರ ಕಂಟೆಂಟ್ ಹೇಗೆ ಅಂದ್ರೆ ಕಾಂಟೆಕ್ಸ್ಟ್ ಮೇಲೆ ಹೊರಗಡೆ ಬರುತ್ತೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದೀನೋ ಆ ಕಾಂಟೆಕ್ಸ್ಟ್ ಅಲ್ಲಿ ನನ್ನ ಹತ್ರ ಕಂಟೆಂಟ್ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಅವು ಸಿದ್ಧಿ ವಿಡಿಯೋಸ್ ಫಸ್ಟ್ ವಾಚ್ ಮಾಡಿ. ನೆಕ್ಸ್ಟ್ ಮೇನ್ಸ್ ಬರೀಬೇಕಾದ್ರೆ ಫಸ್ಟ್ ಮೇಜರ್ ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್. ಇದನ್ನು ಬಹಳ ಜನ ಮಾಡಲ್ಲ, 99.99% ಮಾಡೋದೇ ಇಲ್ಲ ಅಂತಾನೆ ಅನ್ಕೊಳ್ಳಿ. ಯಾಕೆ ಸರ್? ಕ್ವಶನ್ಸ್ ಏನೋ ಇರುತ್ತೆ, ನೀವು ತಿಳ್ಕೊಳ್ಳೋದೇನೋ ತಿಳ್ಕೊತೀರಾ. ಅಂಡರ್ಸ್ಟ್ಯಾಂಡಿಂಗ್ ದಿ ಡಿಮಾಂಡ್ ಆಫ್ ದಿ ಕ್ವಶನ್, ಫ್ರೆಶರ್ಸ್ಗೆ ಹೇಳ್ತಾ ಇದ್ದೀನಿ ಇದನ್ನು. ಓಕೆ, ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್. ಸೊ ಈ ಡಿಮಾಂಡ್ ಆಫ್ ದಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂದ್ರೆ ಅಂಡರ್ಲೈನಿಂಗ್ ದಿ ಕೀವರ್ಡ್ಸ್, ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೊಂಡು ನೀವು ಇದನ್ನ ಮಾಡ್ತೀರಾ. ನೆಕ್ಸ್ಟ್ ಈಗ ಆನ್ಸರ್ ಬರಿಬೇಕಾದ್ರೆ ಇದೊಂದು ಪಾರ್ಟ್ ಆಯ್ತು.
ನಾನು ಡೀಟೇಲ್ ಡಿಸ್ಕಷನ್ಸ್ ಇನ್ನೊಂದ್ಸರಿ ನಿಮ್ ಕ್ವಶನ್ಸ್ ತಗೊಂಡು ಬಂದಾಗ ಮಾಡ್ತೀನಿ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಅದಕ್ಕೆ ಕೀ ಕ್ವಶನ್ಗೆ ಒಂದು ಟೇಲ್ ವರ್ಡ್ ಇರುತ್ತೆ. ಎಕ್ಸಾಮ್ ಏನು, ಕ್ರಿಟಿಕಲಿ ಎಕ್ಸಾಮ್ ಏನು, ಅನಲೈಸು, ಕ್ರಿಟಿಕಲಿ ಡಿಸ್ಕಸ್, ಈ ತರ ಟೇಲ್ ವರ್ಡ್ ಇರುತ್ತೆ. ಅದ್ರ ಪ್ರಕಾರ ಅದ್ ಏನ್ ಕೇಳಿರ್ತಾರೆ ಅದ್ರ ಪ್ರಕಾರನೇ ಆನ್ಸರ್ ಬರೀಬೇಕು. ಅಂದ್ರೆ ಅಡ್ರೆಸ್ಸಿಂಗ್ ದಿ ಟೇಲ್ ವರ್ಡ್ ಅಂತ, ಅಡ್ರೆಸ್ಸಿಂಗ್ ದಿ ಟೇಲ್ ವರ್ಡ್. ಓಕೆ, ಅದೇನು ಟೇಲ್ ವರ್ಡ್ ಇರುತ್ತೆ ಅದ್ರ ಪ್ರಕಾರ ಅಡ್ರೆಸ್ ಮಾಡಬೇಕು. ನೆಕ್ಸ್ಟ್ ಆನ್ಸರ್ ವಿತ್ ಫ್ಲೋ ಚಾರ್ಟ್ಸ್ ಅಂಡ್ ಡಯಾಗ್ರಾಮ್ಸ್. ಓಕೆ, ನೆಕ್ಸ್ಟ್ ಇದೆಲ್ಲ ಮಾಡ್ತೀವಿ. ದೆನ್ IBC model, ಅದನ್ನ ಫಸ್ಟ್ ಪಾಯಿಂಟ್ ಏನು, IBC model, ಇಂಟ್ರಡಕ್ಷನ್, ಬಾಡಿ ಅಂಡ್ ಕನ್ಕ್ಲೂಷನ್, ಇಟ್ ಹ್ಯಾಸ್ ಟು ಬಿ ದೇರ್. ಸೊ ನೀವು ಇಲ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೇನೆ ಈಚ್ ಅಂಡ್ ಎವ್ರಿ ಟಾಪಿಕ್, ನಾನೇನು ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ ಅಂತ ಹೇಳ್ತಾ ಈಚ್ ಅಂಡ್ ಎವ್ರಿ ಟಾಪಿಕ್ ಅಂದ್ರೆ ಸಬ್ ಟಾಪಿಕ್ ಹೇಳ್ತಾ ಇದ್ದೀನಿ. ಆಲ್ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಬಟ್ ಆದ್ರೂ ಯಾರು ಮಾಡ್ತೀರಾ ಅದೊಂದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಒಂದು ಆಡೆಡ್ ಅಡ್ವಾಂಟೇಜ್ ಸಿಗುತ್ತೆ. ಏನು, ಈಚ್ ಅಂಡ್ ಎವ್ರಿ ಸಬ್ ಟಾಪಿಕ್ ಮೇಲೆ ಒಂದು ಇಂಟ್ರಡಕ್ಷನ್, ಒಂದು ಕನ್ಕ್ಲೂಷನ್ ರೆಡಿ ಮಾಡ್ಕೋಬೇಕು. ಆ ಇಂಟ್ರಡಕ್ಷನ್ ಕನ್ಕ್ಲೂಷನ್ ನೀವು ರೆಡಿ ಮಾಡ್ತೀರಾ. ಬಟ್ ಆದ್ರೆ ಅಗೇನ್ ದಟ್ ಕ್ಯಾನ್ ಬಿ ಮೋಲ್ಡೆಡ್ ಅಕಾರ್ಡಿಂಗ್ ಟು ದ ಡಿಮಾಂಡ್ ಆಫ್ ದಿ ಕ್ವಶನ್ ವೆನ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ಅಂಡ್ ವೆನ್ ಯು ಸಿ ದಿ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಅದು ಅದೇನೇ ಬರೀಬೇಕು. ಫಾರ್ ಎಕ್ಸಾಂಪಲ್ ಅಗೇನ್ ಫಂಡಮೆಂಟಲ್ ರೈಟ್ಸ್ ಆರ್ ಕ್ರಿಟಿಕಲಿ ಅನಲೈಸ್ ದಿ ದಿ ಈಗೇನು ನಡೀತಾ ಇದೆ ಆರ್ಟಿಕಲ್ 19. ಓಕೆ, ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ, ರೈಟ್ ಟು ಪ್ರೊಟೆಸ್ಟ್. ಓಕೆ, ಇವೆಲ್ಲಾನು ಸ್ವಲ್ಪ ಆಲ್ವೇಸ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ತವೆ. ಸೊ ಕ್ರಿಟಿಕಲಿ ಅನಲೈಸ್ ದಿ ಆರ್ಟಿಕಲ್ 19 ಅಂಡ್ ದಿ IT ಆಕ್ಟ್, ದೆನ್ ದಿ ಯಾವ್ದಿದು ಪಬ್ಲಿಕ್ ಆರ್ಡರ್, ದೆನ್ ಮೊರಾಲಿಟಿ ಅಂತ ಈ ತರ ಕ್ವಶನ್ ಫ್ರೇಮ್ ಮಾಡಿದ್ರೆ ಆರ್ಟಿಕಲ್ 19 ಜೊತೆಗೆ ಅದರ ರೆಸ್ಟ್ರಿಕ್ಷನ್ಸ್ ಎರಡು ಜೊತೆಗೆ ಕ್ವಶನ್ ಫ್ರೇಮ್ ಮಾಡಿದ್ರೆ ಅವಾಗ ನೀವೇನ್ ಮಾಡ್ತೀರಾ, ವಾಟ್ ಯು ವಿಲ್ ಡೂ ಫಾರ್ ರೈಟಿಂಗ್ ದಟ್ ಅ ಕ್ವಶನ್, ಯು ಕೆನ್ ನಾಟ್ ಯು ಕೆನ್ ನಾಟ್ ಹ್ಯಾವ್ ದಿಸ್ ಏನಂತಾರಲ್ಲ ಸ್ಟ್ಯಾಂಡರ್ಡ್ ಇಂಟ್ರಡಕ್ಷನ್. ಆರ್ಟಿಕಲ್ 19 ಏನ್ ಡೆಫಿನೇಷನ್ ಇತ್ತು ಅದನ್ನ ತಗೊಂಬಂದು ಇಲ್ಲ ಫಂಡಮೆಂಟಲ್ ರೈಟ್ಗೆ ಒಂದು ನಾನು ಇಂಟ್ರಡಕ್ಷನ್ ರೆಡಿ ಮಾಡ್ಕೊಂಡಿದ್ದೆ. ಏನಂತಂದ್ರೆ ಆರ್ಟಿಕಲ್ 12 to 35 ಅಂಡ್ ದೆನ್ these are justiciable rights and these are enforceable rights ಅಂತ ಒಂದು ಸ್ಟ್ಯಾಂಡರ್ಡ್ ಇಂಟ್ರಡಕ್ಷನ್ ರೆಡಿ ಮಾಡ್ಕೊಂಡಿದ್ದೀರಾ. ಅದೇ ಇಂಟ್ರಡಕ್ಷನ್ ಅಲ್ಲಿ ಹೋಗಿ ಬರೀತೀರಾ, ಬರೆದ್ರೆ ಔಟ್ಡೇಟೆಡ್ ಅನ್ಸ್ಬಿಡುತ್ತೆ, ಇಟ್ ಹ್ಯಾಸ್ ಗಾನ್ ಪೀರಿಯಡ್. ಸೊ ಹಾಗಾಗಿ ನೀವು ಡಿಮಾಂಡ್ ಆಫ್ ದಿ ಕ್ವಶನ್ ಮೇಲೆ ಹೋಗ್ಬೇಕಾಗುತ್ತೆ. ಆರ್ಟಿಕಲ್ 19 ಬಂದಿದೆ ಅಂದ್ರೆ ದೆನ್ ಯು ಕ್ಯಾನ್ ಟಾಕ್ ವಿತ್ ರೆಸ್ಪೆಕ್ಟ್ ಟು ದಿ CJP, ದಟ್ ಇಸ್ ಕಾಕ್ರೋಚ್ ಜನತಾ ಪಾರ್ಟಿ. ಆರ್ಟಿಕಲ್ 19 ಅದರಿಂದನೇ ತಾನೇ ಅವ್ರು ಬಂದಿದ್ದು, ಸೋಷಿಯಲ್ ಮೀಡಿಯಾದಿಂದ ಓಡ್ ಬಂದು. ಸೊ ನೀವು ಕರೆಂಟ್ ಅಫೇರ್ಸ್ ಇಂದ ತಗೊಂಡೋಗಿ ಒಂದು ಇಂಟ್ರಡಕ್ಷನ್ ರೆಡಿ ಮಾಡಿ ನೀವು ಅಲ್ಲಿ ಬರೆದ್ರೆ ಏನಾದರೂ ಒಂದು ಬೆನಿಫಿಟ್ ಸಿಗ್ಬೋದು. ಓಕೆ, ನೀವು ಹಾಗಂತೇಳಿ ಸರ್ ನಾ ಸ್ಟೆಮ್ ಹಾಕಿದ್ರೆ ಸರಿ ಸ್ಟ್ಯಾಟಿಕ್ ಪಾರ್ಟ್ ಯಾಕೆ ರೆಡಿ ಮಾಡ್ಬೇಕು ನಾನು, ಇಂಟ್ರೊಡಕ್ಷನ್ ಇದು ರೆಡಿ ಮಾಡಲೇಬೇಕು. ಯಾಕೆ, ಅರೌಂಡ್ ಈ ತರ ಕ್ವಶನ್ಸ್ ಎಷ್ಟಿರ್ತವೆ. ಅಸ್ಯೂಮ್ ದಟ್ ಓಕೆ 50% ಆಫ್ ದಿ ಕ್ವಶನ್ಸ್ ಇದೇ ತರ ಇದೆ, ಡೈನಾಮಿಕ್ ಇದೆ, ಇನ್ 50% ಸ್ಟ್ಯಾಟಿಕ್ ಇದೆ ಅಲ್ವಾ. ಆ 50% ಆಫ್ ದಿ ಕ್ವಶನ್ಸ್ಗೆ ನೀವು ಬೇಗ 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 ಇಂಟ್ರೊಡಕ್ಷನ್ ಬರೆದು ಚೆನ್ನಾಗಿರೋದನ್ನ ಬರೆದು ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ. ಸೊ ಈಚ್ ಅಂಡ್ ಎವ್ರಿ ಟಾಪಿಕ್, ಈಚ್ ಅಂಡ್ ಎವ್ರಿ ಸಬ್ ಟಾಪಿಕ್ ಪ್ರಿಪೇರ್ I and C, ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್ ರೆಡಿ ಮಾಡಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ಮಾಡ್ಬೇಕು. ಫ್ಲೋ ಚಾರ್ಟ್ಸ್ ಇರಬೇಕು, ಡಯಾಗ್ರಾಮ್ಸ್ ಇರಬೇಕು. ಅಂದ್ರೆ ಇದನ್ನ ಹೇಗೆ ಸರ್ ಫ್ಲೋ ಚಾರ್ಟ್ ಡಯಾಗ್ರಾಮ್ ಸರ್ ಹೇಗೆ ಹಾಕೊಳ್ಳಿ, ಏನು ತಲೆ ಕೆಡಿಸ್ಕೊಬೇಡಿ. ಈಚ್ ಅಂಡ್ ಎವ್ರಿ ಟಾಪಿಕ್ ಪಿಕ್ ಮಾಡ್ತೀರಾ, ಅದ್ರ ಮೇಲೆ ಒಂದು ಫ್ಲೋ ಚಾರ್ಟ್ ರೆಡಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ವಾ, ChatGPT ಇದೆ, ಯು ಜಸ್ಟ್ ಆಸ್ಕ್ ಫಾರ್ ದ ಟಾಪಿಕ್, ಗಿವ್ ಮಿ ದ ಕಂಟೆಂಟ್ ಹಾಕಿ ನನಗೆ ಇದ್ರ ಮೇಲೆ ಒಂದು ಫ್ಲೋ ಚಾರ್ಟು, ಡಯಾಗ್ರಾಮು, ಮೈಂಡ್ ಮ್ಯಾಪು ಕೊಡು ಅಂತೇಳಿ ಕೊಡುತ್ತೆ. ಅದ್ರ ಪ್ರಕಾರ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ ಇಟ್ಕೊಂಬಿಡಿ, ಅಷ್ಟೇ ಸಿಂಪಲ್. ಈಚ್ ಅಂಡ್ ಎವ್ರಿ, ಯಾಕಂದ್ರೆ 4 ಪೇಜ್ ಕೊಟ್ಟಿದ್ದಾರೆ ಯಾವುದಕ್ಕೆ, 10 ಮಾರ್ಕ್ಸಿಗೆ 4 ಪೇಜ್ ನೀವು ತುಂಬಿಸ್ಕೊಳ್ತಾ ಕೂತ್ಕೊಂಡ್ರೆ ನೀವು ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಕ್ ಆಗೋದಿಲ್ಲ, ಕಂಟೆಂಟ್ ಬರ್ದು. ಸೊ ಹಾಗಾಗಿ ಡಯಾಗ್ರಾಮ್ಸ್ ಅಂಡ್ ಫ್ಲೋ ಚಾರ್ಟ್ಸ್ ಆರ್ ಮಸ್ಟ್ ಬೈ ಡಿಫಾಲ್ಟ್. ಸೊ ಹಾಗೆ ನೀವು ಅದಕ್ಕೋಸ್ಕರ ನಾನು ಈಚ್ ಅಂಡ್ ಎವ್ರಿ ಟಾಪಿಕ್ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ. ಮೈಂಡ್ ಮ್ಯಾಪ್ಸ್, ಫ್ಲೋ ಚಾರ್ಟ್ಸ್ ಏನಾಗುತ್ತೆ, ಹೋಗ್ತಾ 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 ChatGPT ಕೇಳಲ್ಲ. ChatGPT ಇಂದ ತಗೊಂಡು ನೀವೇ ChatGPT ಆಗ್ತೀರಾ. ನೀವು ಕಂಟೆಂಟ್ ಕೊಡ್ತೀರಾ ನಿಮ್ಮ ಮೈಂಡ್ಗೆ, ಅದು ಒಂದು ಡಯಾಗ್ರಾಮ್ ಕೊಡುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಇನ್ ದಟ್ ವೇ ಯು ಹ್ಯಾವ್ ಟು ಪ್ರಿಪೇರ್. ಇದು ಮೇನ್ಸಿಗೆ ನೀವು ಏನೇ ಟಾಪಿಕ್ ರೆಡಿ ಮಾಡ್ಬೇಕಾದ್ರೆ ಇವಿಷ್ಟು ಬೇಸಿಕ್ ನೀವು ರೆಡಿ ಮಾಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಕರೆಂಟ್ ಅಫೇರ್ಸ್ ಆಫ್ ರಿಲೇಟೆಡ್ ಟಾಪಿಕ್ಸ್. ಓಕೆ,